ಇವತ್ತಿದ್ದಿದ್ದ ಬಿಸಿಲಿಗೆ ನಮ್ಮ ಬೆಕ್ಕಿಗೆ ಎಳ್ನೀರು ಕುಡಿಸ್ಬಿಟ್ಟೆ ನಾನು. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮುಖ ನೋಡಿ ನನಗೆ ಬೇಜಾರಾಗ್ತಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಮಾಡೋ ಕೆಲಸ ನಮ್ಮ ಪಾಪ ಮಾಡ್ಕೊಂಡಿರೋ ಕಕ್ಕನ್ನ ಕ್ಲೀನ್ ಮಾಡೋದು. ಕಂಗ್ರ್ಯಾಚುಲೇಷನ್ ಬ್ರದರ್. ನ್ಯೂ ಮಾಮ್ಸ್ನೆಲ್ಲ ಇದೇ ಕತೆ ಆಗಿರುತ್ತೆ ಅನ್ಕೋತೀನಿ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕಿಟಕಿ ಓಪನ್ ಮಾಡಿರ್ತೀನಿ, ಯಾಕಂದರೆ ರಾತ್ರಿ ಎಲ್ಲ 2 ಫ್ಯಾನ್ ಹಾಕಿ ಬಿಸಿ ಗಾಳಿ ಕುಡಿದು ಸಾಕಾಗಿರುತ್ತೆ. ರಾತ್ರಿನೂ ನಿದ್ದೆ ಇಲ್ಲ, ಹಗಲೊತ್ತು ನಿದ್ದೆ ಇಲ್ಲ. ಇವಾಗಿರೋ ಫ್ಯಾನ್ ಜೊತೆ ಇನ್ನೂ 2 ಫ್ಯಾನ್ ತರಬೇಕು. ಇಲ್ಲಿ ನೋಡ್ರಿ ಪಾಪು ಬೆಡ್ಶೀಟ್ ಎಷ್ಟು ಚೆನ್ನಾಗೈತಲ್ಲ, ಆದರೆ ಇದು ನಮ್ಮ ಪಾಪುದಲ್ಲ, ನಂದು. ಜೋಕ್ ಮಾಡಿದೆ, ಅದನ್ನ ಅವಳಿಗಂತಾನೆ ತೊಗೊಂಡಿದ್ದು, ಬಟ್ ಅದನ್ನ ನಾನು ಉಚ್ಕೊಂತೀನಿ. ಇದು ನೋಡ್ರಿ ನಮ್ಮ ಪಾಪುದು ಎಷ್ಟು ಚೆನ್ನಾಗೈತೆ. ಇದಂತೂ ಅವಳಿಗೆ ಇವಾಗ ಬೇಸಿಗೆ ಕಂಫರ್ಟಬಲ್ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲ ಬೆಡ್ಶೀಟ್ನೆಲ್ಲ ಮಡಿಸಿಟ್ಟು ಹಾಸಿಗೆನೆಲ್ಲ ಕ್ಲೀನ್ ಮಾಡಿ ನಾನು ನೋಡಿದ್ದೆ ಅಡುಗೆ ಮನೆ ಕಡೆ. ನಮ್ಮಮ್ಮ ತಿಂಡಿ ಏನು ಮಾಡ್ತೈತೆ ಅಂತ ನೋಡೋಕ್ಕೆ. ಯಾಕಂತ ಹೇಳಿದ್ರೆ ಹೊಟ್ಟೆ ಸಿಕ್ಕಾಪಟ್ಟೆ ಹಶ್ವಾಗಿತ್ತು. ಬಂದು ನೋಡಿದ್ರೆ ನಂಗೆ ಖುಷಿ. ಪಲ್ಯ ಎಲ್ಲ ರೆಡಿ ಆಗಿತ್ತು, ಜೊತೆಗೆ ದೋಸೆನೂ ಕೂಡ ಹೋಯ್ತಾ ಇತ್ತು. ಅದಾದ್ಮೇಲೆ ಊಟಕ್ಕೆ ಬಂದರೆ ಮೀನು ಸಾಂಬಾರೇ ರೆಡಿ ಆಗಿತ್ತು. ಮಧ್ಯಾಹ್ನದ ಬಿಸಿಲಿಗೆ ಎಳ್ನೀರು ಕುಡಿಬೇಕು ಅನ್ನಿಸ್ತು. ಬನ್ನಿರಿ ಹೋಗೋಣ. ಇರೋ ಬಿಸಿಲಿಗೆ ನಾನೊಬ್ಬಳೆ ಯಾಕೆ ಎಳ್ನೀರು ಕುಡಿಬೇಕು, ಬೆಕ್ಕಗೂ ಸ್ವಲ್ಪ ಕುಡ್ಸೋಣ ಅಂತ ಹೋದ್ರೆ, ಆದರೆ ಆ ಬೆಕ್ಕು ನೋಡ್ರಿ ಹೆಂಗೆ ಮಾಡ್ತೈತಿ. ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟಿದೆ. ಹೋಗ್ಲಿ ಬಿಡು, ನಾವೇ ಕುಡಿಯೋಣ ಅಂತೇಳಿ ನನಗೊಂದು, ನಮ್ಮ ಅಪ್ಪಗೊಂದು, ನಮ್ಮ ಅಮ್ಮಗೊಂದು, ನಮ್ಮ ಅಪ್ಪನ ಕೈಲಿ ಸುಡಿಯೋ ಕೊಟ್ಬಿಟ್ಟು ನಾನಂತೂ ಯೋಚನೆ ಮಾಡ್ತಿದ್ದೆ ಬೆಕ್ಕೆ ಯಾಕೆ ಎಳ್ನೀರು ಕುಡಿಲಿಲ್ಲ ಅಂತ. ನೀರಂತೂ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ನೀರಂತೂ ಸಿಕ್ಕಾಪಟ್ಟೆ ಸ್ವೀಟಾಗಿ ಚೆನ್ನಾಗಿತ್ತು. ಬಾಣ್ತಿರಾಗಿರೋ ನಾವು ಬರೀ ಬಿಸಿನೀರೇ ಕುಡಿದು ಬಾಯೆಲ್ಲ ನಂಗಂತೂ ಸಿಕ್ಕಾಪಟ್ಟೆ ಹೀಟ್ ಆಗಿಬಿಟ್ಟಿತ್ತು. ಅದ್ರ ಜೊತೆ ಇವತ್ತು ಎಳ್ನೀರು ಕುಡಿದೆ. ಹಾಗೆ ಸಂಜೆ ಆಯಿತು ಅಂತೇಳಿ ಸ್ವಲ್ಪ ಬಿಸ್ಕೆಟು ಮತ್ತು ಟೀ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಬಿಸ್ಕೆಟ್ ಬಂದು ನಮ್ಮಪ್ಪ ಲೈಕಿಗಂತ ತಂದಿದ್ದು ನಮ್ಮ ನಾಯಿಗೆ. ಬರೀ ಇಂಥದ್ದೇ. ಇವತ್ತಿನ ಲಾಗ್ ನೋಡಿರೋರು ಬಾಣ್ತಿರಿ ಎಳ್ನೀರು ಕುಡಿಬೇಕೋ ಬೇಡ ಅಂತೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು.